ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಎಷ್ಟು ಕೆನೆ ಇದೆ ಅಷ್ಟೇ ಬೆಣ್ಣೆಯನ್ನು ಹೇಗೆ ತೆಗಿಬೇಕು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಬೆಣ್ಣೆ ತೆಗೆಯೋದು ಮತ್ತು ತುಪ್ಪನ ಹೇಗೆ ಮಾಡ್ಬೋದು ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಹಾಲು ತೊಗೊಂಡಿದ್ದೀನಿ. 1 ಲೀಟರ್ ಹಾಲಿದು. ಇದು ನಾನು ಯಾವುದು ಪಾಕೆಟ್ ಹಾಲು ತೊಗೊಂಡಿಲ್ಲ, ಇದು ಎಮ್ಮೆ ಹಾಲು. ಇದನ್ನು ಹಾಲನ್ನು ಕಾಯಿಸಿ ನಾವು ತಣ್ಣಗಾದ ನಂತರ ಫ್ರಿಜ್ನಲ್ಲಿ ಇಡಬೇಕು. ರಾತ್ರಿ ಪೂರ್ತಿ ಎಲ್ಲ ಫ್ರಿಜ್ನಲ್ಲಿ ಇಟ್ಟು ಬೆಳಗ್ಗೆ ಎದ್ದು ಈ ರೀತಿಯಾಗಿ ಕೆನೆಯನ್ನು ತೆಗಿಬೇಕು. ಒಂದು 4 ರಿಂದ 5 ದಿನ ಈ ರೀತಿಯಾಗಿ ನಾವು ಕೆನೆಯನ್ನು ಸ್ಟೋರ್ ಮಾಡಿ ಇಡಬೇಕು. ನಿಮಗೆ ಬೇಕು ಅಂತ ಅನಿಸಿದರೆ ಅದರಲ್ಲಿ ಸ್ವಲ್ಪ ನೀವು ಮೊಸರನ್ನು ಹಾಕಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ಇಲ್ಲಾಂದರೆ ಹಾಗೇನೂ ಕೂಡ ಇಡಬಹುದು. ನೀವು ಹಾಗೇ ಇಟ್ರಿ ಅಂದರೆ ಒಂದು 4 ದಿನದಲ್ಲಿ ಮಾತ್ರ, 4 ದಿನದಲ್ಲಿನೇ ನೀವು ಈ ಬೆಣ್ಣೆಯನ್ನು ನೀವು ಮಾಡ್ಕೋಬೇಕು. ಇಲ್ಲಾಂದರೆ ಅದು ಕಹಿ ಬರುತ್ತೆ. ನೀವು ಮೊಸರು ಹಾಕಿಟ್ರಿ ಅಂದರೆ ಒಂದು 8 ದಿನ ಇಡ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ನೋಡಿ, ಇಲ್ಲಿ ನಾನು ಮಿಕ್ಸರ್ನಲ್ಲಿ ಹಾಕಿ ಈ ರೀತಿಯಾಗಿ ಪಲ್ಸ್ ಮೋಡ್ನಲ್ಲಿ ನೀವು ಮಿಕ್ಸರನ್ನು ರನ್ ಮಾಡಬೇಕು. ಅಂದರೆ ಬಂದು ಚಾಲು ಮಾಡಬೇಕು. ಒಂದು ಅಳತಿನೇ ಮಿಕ್ಸರನ್ನು ರನ್ ಮಾಡಬಾರ್ದು. ಇವಾಗ ನೋಡಿ, ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ, ಚೆಂಡಿನ ಹಾಗೆ ಮೇಲುಗಡೆ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ಈಗ ನಾವೇನು ಕೆನೆ ತೊಗೊಂಡಿದ್ದೀವಿ ಅಲ್ಲ ಡಬ್ಬಿಯಲ್ಲಿ, ಅದೇ ಡಬ್ಬದಲ್ಲಿ ನಾನು ಈ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಬೆಣ್ಣೆ ಎಷ್ಟು ಬಂದಿದೆ ಅಂಥೇಳಿ. ಈಗ ನೀವು ಇಲ್ಲಿ ನೋಡ್ಬೋದು ನೋಡಿ, ಬೆಣ್ಣೆ ನಾವು ಎಷ್ಟು ಕೆನೆ ತೊಗೊಂಡಿದ್ವಿ ನೋಡಿ ಅಷ್ಟೇ ಬೆಣ್ಣೆ ಬಂದಿದೆ. ಈಗ ನಾವು ಈ ಬೆಣ್ಣೆಯನ್ನು ಏನು ಮಾಡಬೇಕು ಅಂದರೆ, ಇದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನಾವು ಬೆಣ್ಣೆ ಏನು ಕಾಯಿಸ್ತೀವಿ ನೋಡಿ ಅದೇ ಪಾತ್ರೆಗೆ ಹಾಕಿದ್ದೀನಿ. ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು ನಾವು. ಯಾಕೆ ಅಂದರೆ ಹಾಲಿನ ಅಂಶ ಇರುತ್ತೆ ಅದರಲ್ಲಿ, ಅದಕ್ಕೋಸ್ಕರ ತೊಳಿಬೇಕು. ಮತ್ತು ನೀವು ಮೊಸರು ಹಾಕಿ ಇಟ್ರೂ ಹುಳಿ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನೋಡಿ ಚೆನ್ನಾಗಿ ತೊಳಿಬೇಕು. 2 ಸಲ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಇವಾಗ ನೀವು ಇಲ್ಲಿ ನೋಡ್ಬೋದು ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ. ಈಗ ಇಲ್ಲಿ ನೋಡಿ, ಅದರಲ್ಲಿ ಸ್ವಲ್ಪ ನೀರಿರುತ್ತೆ. ಮತ್ತು ಈ ರೀತಿಯಾಗಿ ಮಾಡಿ ನೀರನ್ನೆಲ್ಲ ತೆಗಿಬೇಕು ನೋಡಿ. ಇಲ್ಲಿ ಈ ರೀತಿಯಾಗಿ ಮಾಡಿ ನೀರೆಲ್ಲ ತೆಗಿಬೇಕು. ಇವಾಗ ಈ ನೀರನ್ನು ತೆಗೆದು ಬಿಡೋಣ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೀನಿ. ಈಗ ಇದನ್ನು ಒಂದು ಚಮಚದ ಸಹಾಯದಿಂದ ನಾವು ಈ ರೀತಿ ತಿರುಗಿಸ್ಕೊಳ್ಳೋಣ. ಉರಿಯನ್ನು ಮೀಡಿಯಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಈ ರೀತಿಯಾಗಿ ಚಮಚ ಹಾಕಿ ನೀವು ತಿರುಗಿಸ್ತಾನೆ ಇರಬೇಕು. ಅಂದರೆ ತಳ ಹಿಡಿಯುತ್ತೆ ಹಾಗೆಯೇ ಇಟ್ರಿ ಅಂದರೆ, ಅದಕ್ಕೋಸ್ಕರ ತಿರುಗಿಸ್ತಾ ಇರಬೇಕು. ಈ ರೀತಿ ಮಾಡಿದರೆ ತಳ ಹಿಡಿಯಲ್ಲ. ಈಗ ನಾನಿಲ್ಲಿ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಜ್ಜಿ ಇದರಲ್ಲಿ ಹಾಕ್ತೀನಿ. ಈ ರೀತಿಯಾದಾಗ ಇದರಲ್ಲಿ ನಾನು ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಏಲಕ್ಕಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ 2 ಲವಂಗ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪಕ್ಕೆ. ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದು ನಾವು ತೊಗೊಂಡಿರೋದು ಎಮ್ಮೆ ಹಾಲು. ಹೀಗಾಗಿ ಎಮ್ಮೆ ಹಾಲಿಗೆ ಬೆಣ್ಣೆ ತುಪ್ಪ ಮಾಡ್ತೀವಲ್ಲ ಅದು ಬಿಳಿ ಕಲರ್ ಬರುತ್ತೆ. ಮತ್ತು ನಾವು ಆಕಳ ಹಾಲಿಂದ ಮಾಡಿದರೆ ಅದು ಹಳದಿ ಕಲರ್ ಬರುತ್ತೆ. ಹೀಗಾಗಿ ಇಲ್ಲಿ ನಾನು ಸ್ವಲ್ಪ ಅರಿಶಿನವನ್ನು ಹಾಕಿದ್ದೀನಿ, ಹಳದಿ ಕಾಣ್ಲಿಕ್ಕೆ ಅಂಥೇಳಿ. ನೀವು ಬೇಕು ಅಂತ ಅನಿಸಿದರೆ ಅರಿಶಿನ ಹಾಕ್ಬೋದು, ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಬೋದು. ಈಗ ಇದು ಆಗಿದೆ ಅಂತ ಹೇಗೆ ತಿಳ್ಕೊಬೇಕು ಅಂದರೆ, ಇವಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಪ್ಪಳ ನೋಡಿ ಯಾವ ರೀತಿ ಬರ್ತಾ ಇದೆ, ಚಟಪಟ ಅಂತ. ಈ ಸಪ್ಪಳ ಬರೋದು ಪೂರ್ತಿಯಾಗಿ ನಿಲ್ಲಬೇಕು. ಆವಾಗ ಇದು ಆಗಿದೆ ಅಂತ ನಾವು ತಿಳ್ಕೊಬೇಕು. ಮತ್ತು ನಿಮ್ಗೆ ಆ ರೀತಿಯೂ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ಸ್ವಲ್ಪ ಕೈ
ನೀರು ತಗೊಂಡು ಈ ರೀತಿಯಾಗಿ ಸ್ವಲ್ಪ ಕುದಿಸಬೇಕು. ಆವಾಗ ಇಲ್ಲಿ ನೋಡಿ ಚಪಟ ಚಪಟ ಅಂತ ಸಪ್ಪಳ ಬರುತ್ತೆ. ಆವಾಗ ಇದು ಆಗಿದೆ ಅಂತ ತಿಳ್ಕೋಬೇಕು. ಇವಾಗ ಇದು ಆಗಿದೆ. ಇದು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ನಾನಿಲ್ಲಿ ಚಹಾ ಸೋಸೋದು ತೊಗೊಂಡಿದ್ದೀನಿ, ಅದರಲ್ಲಿ ತೊಗೊಂಡು ಸೋಸ್ತಾ ಇದ್ದೀನಿ. ಅದೇ ಡಬ್ಬಿಯಲ್ಲಿ ನಾವೇನು ಕೆನೆ ಹಾಕಿಟ್ಟಿದ್ದೀವಲ್ಲ ಅದೇ ಡಬ್ಬಿಯಲ್ಲಿ ನಾನು ತುಪ್ಪನ ಸೋಸ್ತಾ ಇದ್ದೀನಿ. ಅಂದರೆ ಎಷ್ಟು ತುಪ್ಪ ಬಂದಿದೆ ಅಂತ ನೀವು ನೋಡ್ಬೋದು. ನೋಡಿ ಇಲ್ಲಿ ಈ ರೀತಿಯಾಗಿ ತಳ ಹಿಡಿಯಲ್ಲ ನೋಡಿ, ಪಾತ್ರೆ ಎಷ್ಟು ಕಪ್ಪಾಗಲಿಲ್ಲ. ಇಲ್ಲಾಂದರೆ ನಾವು ಕೈ ಹಾಕಿ ತಿರುಗಿಸ್ಲಿಲ್ಲ ಅಂದರೆ ಪಾತ್ರೆ ಬಹಳ ಕಪ್ಪಾಗತ್ತೆ. ಇವಾಗ ನೋಡಿ ಇಲ್ಲಿ ತುಪ್ಪ ಅರ್ಧ ಡಬ್ಬಿಯಷ್ಟು ತುಪ್ಪ ಬಂದಿದೆ. ಈಗ ನೋಡಿ ತಣ್ಣಗಾದ ನಂತರ ನೋಡಿ ತುಪ್ಪ ಎಷ್ಟು ಚೆನ್ನಾಗಾಗಿದೆ ನೋಡಿ. ರವಾ ಥರ ಎಷ್ಟು ಚೆನ್ನಾಗಿ ತುಪ್ಪ ಬಂದಿದೆ ನೋಡಿ. ಈ ರೀತಿಯಾಗಿ ನೀವು ಮನೆಯಲ್ಲಿ ಸುಲಭವಾಗಿ ತುಪ್ಪವನ್ನು ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೇಗನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.